2026ಕ್ಕೆ ಹಾಯ್ಗೆ ಕೌಂಟ್ ಡೌನ್. ಹೊಸ ವರ್ಷಾಚರಣೆಗೆ ರೆಡಿ ಆಗ್ತಿದೆ ತುಮಕೂರು ನಗರ. ನ್ಯೂ ಇಯರ್ ಪಾರ್ಟಿ ಮಾಡೋರಿಗೆ ಜಿಲ್ಲಾಡಳಿತದಿಂದ ರೂಲ್ಸ್. ಎರಡ್ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳಲು ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಮಾಲು, ಪಬ್ಬು, ರೆಸಾರ್ಟ್ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಸಂಭ್ರಮಾಚರಣೆ ಮಾಡುವ ನ್ಯೂ ಇಯರ್ ಅನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ನ್ಯೂ ಇಯರ್ಗಾಗಿ ವೆರೈಟಿ ಕೇಕ್ಗಳು ತಯಾರಾಗ್ತಿದ್ರೆ, ಮತ್ತೊಂದ್ ಕಡೆ ಪಾರ್ಟಿಗೆ ಬೇಕಾದ ಲಿಕ್ಕರ್ನನ್ನ ಜನರು ಕೊಂಡೊಯ್ತಿದ್ದಾರೆ. ಇತ್ತ 2026ರ ಹೊಸ ವರ್ಷವನ್ನ ಸ್ವಾಗತಿಸಲು ಕಲ್ಪತರುನಾಡು ತುಮಕೂರು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದಾಗಿ ತುಮಕೂರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ತುಮಕೂರಿನ ಪ್ರವಾಸಿ ತಾಣಗಳಾದ ದೇವರಾಯನದುರ್ಗ, ನಾಮದ ಚಿಲುಮೆ, ಮಂದಾರಗಿರಿಯಲ್ಲಿ ಹೊಸ ವರ್ಷಾಚರಣೆ ಮಾಡಲಿದ್ದು, ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡಲಾಗಿದೆ. ಹೌದು, ನಗರದಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಲು ಮಧ್ಯರಾತ್ರಿ 12 ಗಂಟೆಯವರೆಗೂ ಮಾತ್ರ ಅವಕಾಶ ನೀಡಲಾಗಿದ್ದು, ನಾಮದ ಚಿಲುಮೆ, ದೇವರಾಯನದುರ್ಗಕ್ಕೆ ಡಿಸೆಂಬರ್ 31ರಂದು ಸಂಜೆ 6 ಗಂಟೆಯಿಂದ ಜನವರಿ 1ರ ಬೆಳಗ್ಗೆ 8 ಗಂಟೆಯವರೆಗೂ ಹಾಗೂ ಜನವರಿ 1ರ ಸಂಜೆ 6 ಗಂಟೆಯಿಂದ ಜನವರಿ 2ರ ಬೆಳಗ್ಗೆ 8 ಗಂಟೆಯವರೆಗೂ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಲ್ಲದೆ ದೇವರಾಯನದುರ್ಗ, ನಾಮದ ಚಿಲುಮೆ, ಮಂದಾರಗಿರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಗೊರವನಹಳ್ಳಿಗೆ ಅತಿ ಹೆಚ್ಚು ಮಂದಿ ಭಕ್ತರು ಆಗಮಿಸುವುದರಿಂದ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ತುಮಕೂರು ಜಿಲ್ಲೆಯ ಎಸ್ಪಿ ಅಶೋಕ್ ವೆಂಕಟ್ ಮಾಹಿತಿಯನ್ನ ಕೊಟ್ಟರು. ಎಲ್ಲರಿಗೂ ನೂತನ ವರ್ಷ ಶುಭಾಶಯಗಳು. ತುಮಕೂರು ಜಿಲ್ಲೆಯಲ್ಲಿ ಪೊಲೀಸರು ಈಗಾಗಲೇ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಬೇಕಾಗಿರುವಂಥ ಕಟ್ಟುನಿಟ್ಟುವಾಗಿ ಬಂದೋಬಸ್ತ್ ಮಾಡಲಾಕೊಂಡಿದೆ. ಎಸ್ಪೆಷಲಿ ನಾವು ಪ್ರತಿಯೊಂದು ಸಬ್ ಡಿವಿಷನ್ಗೆ ಒಂದು 100 ಜನ ಹೋಮ್ ಗಾರ್ಡ್ಸನ್ನು ಕೊಡಲಾಗಿದೆ. ಗೊರವನಹಳ್ಳಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೋಸ್ಕರನೂ ಸಹ 2 ಪ್ಲಟೂನ್ KSRP ತಗೊಳ್ಳಲಾಗಿದೆ. ಆ್ಯಂಡ್ ಈ ದೇವರಾಯದುರ್ಗ ಮತ್ತು ಮಂದಾರಗಿರಿ ಬೆಟ್ಟ ಈ ಥರ ಇರುವ ಅಲ್ಲಿಯ ಸುತ್ತಮುತ್ತ ಇರೋ ಜಾಗಗಳಿಗೋಸ್ಕರ ಸಾಯಂಕಾಲ ಎಸ್ಪೆಷಲಿ 31 ಗಂಟೆಯಿಂದ 4 ದಿನ ಬೆಳಗ್ಗೆ 8 ಗಂಟೆ ತನಕ ಮತ್ತು 1ನೇ ದಿನ 1 ಜಾನ್ವರಿಗೆ ಸಾಯಂಕಾಲ 6 ಗಂಟೆಯಿಂದ 2 ಜಾನ್ವರಿ ಮಾರ್ನಿಂಗ್ 8 ತನಕ ನಾವು 163 BNSS ಅಂದರೆ ಹಳೆ 144 CRPC ಸೆಕ್ಷನ್ ಅಡಿಯಲ್ಲಿ ನಿರ್ಬಂಧ ಇದು ಮಾಡಲಾಗಿದೆ ಥ್ರೂ DC ಅವರಿಂದ. ಸೊ ಆಗಿರೋದ್ರಿಂದ ಎಲ್ಲರೂ ಸಾರ್ವಜನಿಕರು ನಮಗೆ ಕೋಆಪ್ರೇಟ್ ಮಾಡಬೇಕು. ಯಾವುದೇ ಮೂವ್ಮೆಂಟ್ ಆ ಕಡೆ ಮಾಡಬಾರ್ದು, ಅಲ್ಲಿ ಗುಂಪು ಸೇರಿ ಯಾವುದೇ ಚಟುವಟಿಕೆ ಮಾಡಬಾರ್ದು. ಆ್ಯಂಡ್ ತುಮಕೂರು ಟೌನ್ ಒಳಗಡೆ ಈಗಾಗಲೇ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನಾವು ರಾತ್ರಿ 1 ಗಂಟೆ ತನಕ ಆ್ಯಕ್ಟಿವಿಟೀಸ್ ಅಲೋ ಮಾಡ್ತಾಯಿದ್ವಿ, ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅದರ ಸಲುವಾಗಿ ಏನು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಲೋ ಮಾಡ್ತೀವಿ ಅದನ್ನು ಎಲ್ಲ ನಾವು ಮಾಡಲಾಗುತ್ತೆ. ಬಟ್ ಯಾರೇ ಆಗಲಿ ಪಬ್ಲಿಕ್ ಜಾಗದಲ್ಲಿ ಗುಂಪು ಸೇರಿ ಕುಡಿಯೋದು, ಜಗಳ ಮಾಡೋದು, ಕೂಗಾಡೋದು, ಸೆಲೆಬ್ರೇಷನ್ಸ್ ಹೆಸರಲ್ಲಿ ಗುಂಪು ಸೇರೋದು ಇದೆಲ್ಲ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಈಗ ಲಿಕ್ಕರ್ ಸಂಬಂಧಪಟ್ಟ ಪಬ್ಲಿಕ್ ಪ್ಲೇಸಸಲ್ಲಿ ಯಾರೂ ಡ್ರಿಂಕ್ ಮಾಡಬಾರ್ದು, ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು, ವೀಲಿಂಗ್ ಮಾಡಬಾರ್ದು. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ನಿಮ್ಮ ಸೆಲೆಬ್ರೇಷನ್ಸನ್ನು ರೆಸ್ಪಾನ್ಸಿಬಲ್ ಜವಾಬ್ದಾರಿಯಿಂದ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ಹೊಸ ವರ್ಷಕ್ಕೆ ನೂತನ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು, ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಅಶೋಕ್ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಚ್ಚರಿಕೆಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ 2026 ಇನ್ನೂ 2 ದಿನಗಳಲ್ಲಿ ಬರ್ತಾ ಇದೆ. ತುಮಕೂರು ಸಾರ್ವಜನಿಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜಿಲ್ಲಾಡಳಿತ ವತಿಯಿಂದ. ಈ ವರ್ಷ ನಮಗೆ ಹೊಸದಾಗಿ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಹೆಡ್ ಆಫೀಸಿಂದ ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೇನು ಗೈಡ್ಲೈನ್ಸ್ ಬಂದಿದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಲಿಕ್ಕೆ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇವರಿಂದ ನಾವು ಎಲ್ಲನೂ ನಾವು ಪಾಲನೆ ಮಾಡ್ತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಏನೇನು ಬಂದಿದೆ ಡೈರೆಕ್ಷನ್ಸು. ತದನಂತರ
ಈಗಾಗಲೇ ನಾವು ಮಂದಾರಗಿರಿ ಬೆಟ್ಟ ಮತ್ತು ದೇವರಾಯನ ದುರ್ಗ ಇಲ್ಲಿ 2 ಕಡೆಯೂ ಎಲ್ಲ ರಿಸಾರ್ಟ್ಸ್ ಕೂಡ ಮತ್ತು ರೋಡ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಯಾವಾಗ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಸೆಂಬರ್ 31ನೇ ತಾರೀಕು ನೈಟು 8 ಗಂಟೆಗೆ ಕ್ಲೋಸ್ ಮಾಡಿ ಮಾನ್ಯ ದಿವಸ ಜನವರಿ 1ನೇ ತಾರೀಕು 2026 ಬೆಳಗ್ಗೆ 6 ಗಂಟೆ ತನಕ ನಾವು BNSS 163 ಸೆಕ್ಷನ್ ಅಂದರೆ ಹಳೆಯ CRPCಯಲ್ಲಿ 144 ಸೆಕ್ಷನನ್ನು ನಾವು ಜಾರಿಗೆ ತರ್ತೀವಿ. ಸೊ ಜನ ಒಂದು ಗುಂಪಾಗಿ ಅಲ್ಲಿ ಹೋಗುವುದು ಮತ್ತು ಪಾರ್ಟಿ ಮಾಡುವುದು ಅದು ಪ್ರತಿಯೊಂದಕ್ಕೂ ನಿಷೇಧ ಇದೆ. ಈಗಾಗಲೇ ಅಲ್ಲಿ ಎಲ್ಲ ರಿಸಾರ್ಟ್ಸ್ ಕ್ಲೋಸ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಇದಿಲ್ಲದೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಈ ಲಿಕ್ಕರ್ ಶಾಪ್ಸ್ ಏನಿದೆ ತುಮಕೂರು ಟೌನ್ ಲಿಮಿಟ್ಸಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಅದು 11:30ಗೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಡಿಸೆಂಬರ್ 31. ಮತ್ತು ಸಾರ್ವಜನಿಕರು ರೋಡ್ ಮೇಲೆ ಇರೋದು 12:30ಗೆ ಸ್ಟಾಪ್ ಮಾಡಬೇಕು. ಸೊ ಇದನ್ನು ನಮ್ಮ ಜಿಲ್ಲೆಯ SP ಅವರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲರೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಮತ್ತು ವಿಜಿಲೆಂಟಾಗಿ ನಾವು ಕೂಡ ಇರ್ತೀವಿ. ಸಾರ್ವಜನಿಕರು ಕೂಡ ಅವರು ಹಿತದೃಷ್ಟಿಯಿಂದನೇ ಇದನ್ನು ನಾವು ಮಾಡ್ತಾಯಿದ್ವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಯುವಕರು ಏನು ರೋಡ್ ಮೇಲೆ 12 ಗಂಟೆಗೆ ಬಂದು ವೀಲಿಂಗ್ ಮಾಡುವುದು ಅದೆಲ್ಲನೂ ನಿಷೇಧ ಆಗಿದೆ. ಸೊ ವೀಲಿಂಗ್ ಮಾಡಿದರೆ ಖಂಡಿತ ನಾವು ಕೇಸ್ ಬುಕ್ ಮಾಡ್ತೀವಿ. ಸೊ ಹಾಗಾಗಿ ಈಗ ಮಂದಾರಗಿರಿ ಮತ್ತು ದೇವರಾಯ ದುರ್ಗಗೆ ಬೆಂಗಳೂರಿಂದ ಬರೋರು ಇರ್ಬೋದು ಅಥವಾ ಈ ಜಿಲ್ಲೆಯಿಂದನೇ ಅಲ್ಲಿಗೆ ಬೆಟ್ಟಕ್ಕೆ ಹೋಗೋರು ಇರ್ಬೋದು. ದಯವಿಟ್ಟು ತಿಳ್ಕೊಳ್ಳಿ, ಅಲ್ಲಿ ನಿಷೇಧ ಆಗಿದೆ. ಹಳೆಯ CRPC 144 ಸೆಕ್ಷನ್ ಮತ್ತು ಹೊಸ BNSS 163 ಸೆಕ್ಷನ್ ಜಾರಿಯಾಗುತ್ತದೆ. ಸೊ ಜನ ಅಲ್ಲಿ ಸೇರುವುದು ನಿಷೇಧ ಆಗಿದೆ. ಇನ್ನು ನ್ಯೂ ಇಯರ್ ಪಾರ್ಟಿಗೆ ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟದ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದು ಯಾವುದೇ ಅವಘಡ ಜರುಗದಂತೆ ಹೊಸ ವರ್ಷಾಚರಣೆ ಆಚರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.